ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇದು ದೂಡಾ ಕಚೇರಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕೃತಗೊಳಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಕೊಟ್ಟಿದ್ದಾರೆ, ಅಂದರೆ SIR ಫಾರಮ್ನ ಕೊಟ್ಟಿದ್ದಾರೆ. ಈ ಫಾರಮ್ನ ಪ್ರತಿಯೊಬ್ಬರು ಕೂಡ ಭರ್ತಿ ಮಾಡಿ ಅವರವರ ವಾರ್ಡ್ನಲ್ಲಿ BL ಒಳಗೆ ತಲುಪಿಸ್ತಾ ಇದ್ದಾರೆ. ಇದೇ ಥರ ನಮ್ಮ ದಾವಣಗೆರೆಯ ದೇವರಾಜ ಬಡಾವಣೆ 15ನೇ ವಾರ್ಡಲ್ಲಿ ದೂಡಾ ಕಚೇರಿಯಲ್ಲಿ ಗೊತ್ತಿಲ್ಲದೆ ಆ ಫಾರಮ್ ತುಂಬೋದಕ್ಕೆ ಸ್ವಲ್ಪ ಕೆಲವು ಕನ್ಫ್ಯೂಷನ್ಸ್ ಆಗ್ತಿರೋರು BLOಗಳು ಮುಂದೆನೇ ಕೂತ್ಕೊಂಡು ಹೇಗೆ ಫಿಲಪ್ ಮಾಡಬೇಕು ಅಂತ ಮಾಹಿತಿ ತಗೊಂಡು ಭರ್ತಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಸರ್, ಹೇಗೆ ನಡೀತಿದೆ SIR ಫಾರ್ಮ್ ಫಿಲಪ್? SIR ಅವರು ಇನ್ನು ಒಳ್ಳೆ ಈಗ BLO ಕಡೆಯಿಂದಲೂ ಒಂದು ಇಬ್ಬರು ಬೋರ್ ಆಗಿದ್ದಾರೆ, ಅಲ್ಲಿ ಚೆನ್ನಾಗಿ ನಡೀತಿದೆ. ಇದು ಎಷ್ಟನೇ ವಾರ್ಡ್ ಸರ್? ಇದು ಇವರು ವಾರ್ಡ್ ನಂಬರ್ 15, ಬೂತ್ ನಂಬರ್ 57, 58. ನಿಮ್ಮ ಭಾಗದಲ್ಲಿ ಎಷ್ಟು ಬರುತ್ತೆ ಬೂತ್ಗಳು? ನಮಗೆ 7 ಬೂತ್ ಬರ್ತವೆ. 7 ಬೂತ್ ಅಡ್ಡಾಡಿ ಮಾಡಿಸ್ತಾ ಇದ್ದೀರಾ? ಎಲ್ಲ ಕಡೆಗೂ ಒಂದು ಬೂತಲ್ಲಿ ಸುಮಾರು ಬೂತ್ ಕುತ್ಕೊಂಡು BLO ಕರ್ಕೊಂಡು ಅವ್ರ ಕೋಆಪ್ರೇಷನ್ ತಗೊಂಡು ಎಲ್ಲ ಒಂದು ಜನಗಳಿಗೆ ಸರಿಯಾದ ಮಾಹಿತಿ ಕೊಟ್ಟು ಕೆಲಸ ಮಾಡ್ತಾರೆ. ಎಲ್ಲ ಸಾರ್ವಜನಿಕರ ಮನೆಗಳಿಗೆ SIR ಫಾರ್ಮ್ ತಲುಪಿದೆಯಾ? ಕೊಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಒಂದು 20% ಒಂದು ಸ್ವಲ್ಪ ಕೊಡಬೇಕು, ಕೊಟ್ಟು ಅವ್ರನ್ನೆಲ್ಲ ಕರ್ಸ್ಕೊಂಡು. ಹಾಗೆ ರಿಟರ್ನ್ಸು ಬರ್ತಾ ಇದೆ. ರಿಟರ್ನ್ಸು ಬರ್ತಾರೆ ಅಂತಂದರೆ ನಮಗೆ ಈಗ ರಿಟರ್ನ್ಸು ಬರ್ತಾ ಇದ್ದಾವೆ. ಯಾಕಂದರೆ ಕೊಟ್ಟಿರೋದನ್ನ ರಿಟರ್ನ್ಸ್ ತಗೊಳ್ಳೋದೇ ಭಾರಿ ಇಂಪಾರ್ಟೆಂಟ್. ಈಗ ನೀವೇ ಫಿಲಪ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ? ಈಗ ಅನಿವಾರ್ಯ ಇದ್ದಾಗ ಮತ್ತು ಪಾಪ ಅವ್ರಿಗೆ ಗೊತ್ತಾಗಲ್ಲ, ಸಾಮಾನ್ಯ ಜನಗಳಿಗೆ ಗೊತ್ತಾಗಲಿಕ್ಕೆ BLO ಅವರ ಸಹಾಯದಿಂದ ನಾನು ಅಲ್ಲಿ ನಮ್ಮ ಏನು BLA ಅಂತ ನಾವು ಮಾಡಿದ್ವಿ, ನಮ್ಮ 7 ಜನ ಹುಡುಗರನ್ನು ಹಾಗೂ ಸ್ಥಳೀಕರ ಮುಖಂಡರು ಕರ್ಕೊಂಡು ಎಲ್ಲ ಕಡೆಗೂ ಇಬ್ಬರನ್ನ ಬಿಟ್ಟು ತುಂಬಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಸಕ್ರಿಯವಾಗಿ ಒಟ್ಟು ಕೆಲಸ ಮಾಡ್ತಾ ಇದ್ದೀರಾ. ಜನಗಳ ರೆಸ್ಪಾನ್ಸ್ ಬರ್ತಿದೆ. ಕೆಲವರಿಗೆ ಈ ಫಾರಮ್ ಭರ್ತಿ ಮಾಡೋದ್ರಲ್ಲಿ ಅರ್ಜಿ ಭಾಳ ಥರ ಕನ್ಫ್ಯೂಷನ್ಸ್ಗಳಿದೆ. ಕನ್ಫ್ಯೂಷನ್ಸ್ ಎಲ್ಲ ನೀವು ಸಾಲ್ವ್ ಮಾಡ್ತಾ ಇದ್ದೀರಾ? ಯಾಕೆಂದರೆ ಅವರು ಹಿಂದ್ಗಡೆ ಹೋಗ್ತಾರಲ್ಲ, ತಂದೆ ತಾಯಿಗಳಿಗೆ ಕೇಳಿದಾಗ ಕೆಲವು ದೂರದವ್ರ ಊರಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಅದನ್ನು ಲೀಸ್ಟ್ ತೆಗಿಯೋಕ್ಕೋಸ್ಕರನೇ ಒಬ್ಬರು ಸರ್ಕಾರದಿಂದ ಒಬ್ಬರನ್ನ ಮೇಡಮನ್ನು ಹಾಕಿದ್ದಾರೆ. ಅವರು ಪಾಪ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ತೀರಾ ಸಿಗಲಿಲ್ಲದ ಕಾಲಕ್ಕೆ ಮತ್ತೊಂದು ಏನೋ ಮೆಸೇಜ್ ಹೇಳಿದ್ದಾರೆ, 11 ಯಾವುದರಲ್ಲಿ ಒಂದು ಡಾಕ್ಯುಮೆಂಟ್ 11 ಡಾಕ್ಯುಮೆಂಟ್ರಲ್ಲಿ ಒಂದು ಕೊಡ್ಬೇಕಂತ ಏನು ಹೇಳಿದ್ದಾರೆ. ಅದು ನೆಕ್ಸ್ಟ್ ವೀಕಲ್ಲಿ ಮತ್ತೇನು ಸರ್ಕಾರ ಆದೇಶದ ಮೇರೆಗೆ ಅದನ್ನು ಅವರು ಒಂದೊಂದು ಅಟ್ಯಾಚ್ ಮಾಡಿ ಸಿಗಲಿಲ್ಲದವರಿಗೆ ಅಟ್ಯಾಚ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಈ SIRನ ಪೂರ್ಣಗೊಳಿಸಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತಾಯಿದ್ದೀವಿ. ಮೇಡಮ್ ಅವರೇ ನಮಸ್ತೆ. ಇದು ಎಷ್ಟನೇ ವಾರ್ಡು? 15ನೇ ವಾರ್ಡು. ಇಲ್ಲಿ ನೀವು BLOನ ಅಧಿಕಾರಿ. ಈಗ ನೀವು ಪ್ರತಿಯೊಬ್ಬರು ಮನೆಗೂ ಈ ಅರ್ಜಿಗಳನ್ನ ಕೊಡುವಂಥ ಕೆಲಸ ಮಾಡಿದ್ದೀರಾ? ಹಾಗೆ ರಿಟರ್ನ್ಸ್ ಬರ್ತಿದೆಯಾ? ರಿಟರ್ನ್ಸ್ ಬರ್ತಿದೆ ಸರ್. ಇನ್ಫಾರ್ಮೇಷನ್ 2002 ಸಿಗ್ತಿಲ್ಲ. ಇನ್ಸಿಲೇಷನ್ ಸೆಂಟರ್ ಇದೆ, ಅದರಲ್ಲೂ ತಪ್ಪು ಮಾಡ್ತಿದ್ರೆ ಕರೆಕ್ಷನ್ ಮಾಡಿ ಹುಡುಕೊಡ್ತೀವಿ ಸರ್ ನಾವು. ಈಗ ನೀವು ಬಂದಿರತಕ್ಕಂಥ ಈ ಅರ್ಜಿಗಳನ್ನು ತಂದಿರ್ತಾರಲ್ಲ, ಅವರಿಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಎಲ್ಲ ನೀವು ಸಾಲ್ವ್ ಮಾಡ್ತಾ ಇದ್ದೀರಾ? ಮಾಡ್ತಿದ್ದೀವಿ ಸರ್, ಅದೇ ಮಾಡ್ತೀವಿ. ಆನ್ಲೈನಲ್ಲಿ ತೆಗೆಸ್ಕೊಡೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಹೌದು ಸರ್. ಈಗ ಎಷ್ಟು % ನೀವು ಅಂದಾಜು ಫಾರಮ್ಗಳನ್ನ ಕೊಟ್ಟಿದ್ದೀರಾ? ಸಂಪೂರ್ಣವಾಗಿ ಕೊಟ್ಟಿದ್ದೀರಾ? ನಿಮಗೆ ರಿಟರ್ನ್ಸ್ ಬರ್ತಾ ಇದೆ? ರಿಟರ್ನ್ಸ್ ಕಡಿಮೆ ಬರ್ತಿದೆ ಸರ್. ಅದೇ 2002 ಲೀಸ್ಟಲ್ಲೇ ಭಾಳ 2002 ಲೀಸ್ಟ್ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಇನ್ನೂ ಅದು ಪರಿಪೂರ್ಣವಾಗಿಲ್ಲ ಅರ್ಜಿಗಳು. ಓಕೆ, ನಮಸ್ತೆ ಮೇಡಮ್. ಹೇಗಿದೆ ಜನಗಳ ಅಭಿಪ್ರಾಯ? ಈಗ 2002 ಲೀಸ್ಟ್ ಸಿಗ್ತಾ ಇಲ್ಲ ಅಂತೇಳಿ ಬಹಳ ಕಡೆಯಿಂದ ಕಂಪ್ಲೇಂಟ್ಸ್ ಇದೆ. ನಿಮಗೂ ಕೂಡ ಅದೇ ಥರ ಇದೆ ಇಲ್ಲಿ? ಸರ್, ಸಿಗ್ತಾ ಇದ್ದಾವೆ. ಕೆಲವೊಂದು ಕರೆಕ್ಟಾಗಿ ID ಪ್ರೂಫ್ ಏನಾದರೂ ಹಳೆ ತಗೊಂಬಂದ್ರೆ ಸಿಗುತ್ತೆ, ಚೆಕ್ ಮಾಡಿಕೊಡ್ತಾ ಇದ್ದೀವಿ. ವೋಟರ್ ಐಡಿದು PS ಅಲ್ಲಿ ಅವ್ರದ್ದೇನಾದರೂ ಇತ್ತು ಅಂದರೆ ಅಲ್ಲಿ ಆ PS ಚೆಕ್ ಮಾಡಿಕೊಡ್ತೀವಿ. ಇಲ್ಲ ಅಂತಂದರೆ ಆನ್ಲೈನಲ್ಲಿ ಅದು ಯಾವ ಊರಾಗಿದ್ರು ಸರಿ, ಯಾವ ಡಿಸ್ಟ್ರಿಕ್ಟ್ ಆಗಿದ್ರು ಸರಿ ಚೆಕ್ ಮಾಡಿಕೊಡ್ತೀವಿ. ಯಾವ ಊರಾಗಿದ್ರು ಸರಿ, ಯಾವ ಡಿಸ್ಟ್ರಿಕ್ಟ್ ಆದರೂ ಸರಿ, ನೀವು ಇಲ್ಲಿ ಅವ್ರಿಗೆ ಲೀಸ್ಟ್ ಅವ್ರಿಗೆ ಏನು ಬೇಕಾಗಿದೆ ಅವಶ್ಯಕತೆನ ತೆಗೆದುಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಓಕೆ ಸರ್. ನಿಮ್ಮ ಹೆಸರು? ವರುಣ ಸರ್. ಹೇಗಿದೆ SIR ಪ್ರಕ್ರಿಯೆ? ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಈಗ ಸಹಕಾರ ಕೊಡ್ತಿದ್ದಾರಾ ಜನಗಳು? ಜನಗಳು ಸಹಕಾರ ಕೊಡ್ತಾ ಇದ್ದಾರೆ. ಈಗ ಜನಗಳಿಗೆ ಮಾಹಿತಿ ತುಂಬ ಕೊರತೆ ಇದೆ, ಅವ್ರಿಗೆ ಕೆಲವು ಕನ್ಫ್ಯೂಷನ್ಸ್ ಭಾಳ ಇದೆ. ಅದಕ್ಕೆ ನಾವು ಮಾಹಿತಿ ತರಿಸ್ಕೊಂಡು ಅವರು ಗೊತ್ತಾಗಿದ್ದೆಲ್ಲ ಹೇಳಿ ಅವ್ರಿಗೆ ಬರ್ತಾ ಇದ್ದೀವಿ ಸರ್. ನಿಮ್ಮದು 15ನೇ ವಾರ್ಡಲ್ಲೇ ಬರುತ್ತಾ? 57ನೇದು ಇದು ಸರ್. ಎಲ್ಲ ಈಗ ನೀವು ಸಾರ್ವಜನಿಕರಿಗೆ ಎಷ್ಟು ಫಾರಮ್ಗಳನ್ನ ಕೊಟ್ಟಿದ್ದೀರಾ, ಅರ್ಜಿಗಳನ್ನ? ಎಲ್ಲ ಫಾರಮ್ ಕೊಟ್ಟಿದ್ದೀವಿ ಸರ್. ಎಷ್ಟು ಅಂದಾಜು ಎಷ್ಟು ಅರ್ಜಿಗಳನ್ನ ಕೊಟ್ಟಿದ್ದೀರಾ? 400 ಚಿಲ್ಲರೆ ಕೊಟ್ಟಿದ್ದೀವಿ. 1400 ಚಿಲ್ಲರೆ ಕೊಟ್ಟಿದ್ದೀವಿ. 400 ಚಿಲ್ಲರೆ. ಎಷ್ಟು ವಾಪಸ್ ಬಂದಿದೆ ನಿಮಗೆ? ಒಂದು 600 ಚಿಲ್ಲರೆ ಬಂದಿದೆ ಸರ್. ಇನ್ನೂ ಬರೋದಿದೆ? ಬರ್ತಾ ಇದೆ ಬರ್ತಾ ಸರ್. ಇದೆ. ಅಂದರೆ ಕನ್ಫ್ಯೂಷನ್ಸ್ ಇರೋ ಬಂದಿಲ್ಲ ಕೆಲವು? ಕನ್ಫ್ಯೂಷನ್ಸ್ ಇರೋ ಇಲ್ಲಿ ಬರ್ತಾ ಇದ್ದಾರೆ, ಬರ್ತಾ ಇದೀವಿ ಸರ್. ಇಲ್ಲಿ ಹೇಳ್ಕೊಡ್ತಾ ಇದ್ದೀವಿ, ಬರಿತಾ ಇದ್ದಾರೆ ಸರ್. ಇವರು ಕನ್ಫ್ಯೂಷನ್ಸ್ ಇದೆ, ನಾವು ಹೇಳ್ಕೊಡ್ತಾ ಇದ್ದೀವಿ, ಬರ್ಕೊಂಡು ಬರಿತಾ ಇದ್ದಾರೆ ಸರ್. ಖುದ್ದಾಗಿ ನೀವೇ ಹೇಳ್ಕೊಡ್ತಾ ಇದ್ದೀರಾ? ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರ್ತೀರಾ ಸರ್? ಬೆಳಗ್ಗೆ 9 ಗಂಟೆಯಿಂದ ಸಂಜೆ ಜನ ಇದ್ದರೆ ಇರ್ತೀವಿ ಸರ್. ನಾವು 5 ಗಂಟೆ ಸಂಜೆವರೆಗೂ ಇರ್ತೀರಾ? 6-7 ಗಂಟೆ ತನಕ ಇರ್ತೀವಿ ಸರ್.